ಪರಿಸರ ಸ್ನೇಹಿ ಟ್ರಸ್ಟ್ ನಮ್ಮ ನಟರಾಜ್ ಸರ್ ಇದು ಏನಿವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ನಿಜವಾಗ್ಲೂ ಅರ್ಥಪೂರ್ಣವಾದ ಕಾರ್ಯಕ್ರಮ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ ಪರಿಸರಕ್ಕೆ ಎಷ್ಟು ನಾವು ಪ್ರಾಮುಖ್ಯತೆ ಕೊಡಬೇಕು ಅಂತ ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಮನುಷ್ಯನಿಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ನಮ್ಮ ಆರೋಗ್ಯಕ್ಕೆ ಪರಿಸರ ಚೆನ್ನಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರೋದು ಅಂತ ಹೇಳಿ ಇವತ್ತಿನ ದಿನ ಹಲವಾರು ವ್ಯವಸ್ಥೆಗಳಲ್ಲಿ ನೋಡಿದಾಗ ಈ ತರ ಒಳ್ಳೆ ಕಾರ್ಯಕ್ರಮ ಮತ್ತೆ ಈ ತರ ಒಳ್ಳೆ ಟ್ರಸ್ಟ್ಗಳು ಏನು ಕಾರ್ಯಕ್ರಮ ಮಾಡ್ತಾ ಇದೆ ಅದಕ್ಕೆ ನಿಜವಾಗ್ಲೂ ನಾವು ಸೈನಿಕರು ಇದಕ್ಕೆ ಬೆಂಬಲನ ಕೊಟ್ಟು ನಾವು ಬಂದಿದ್ದೀವಿ. ಅದು ನಮ್ಮ ಪರಿಸರ ಸ್ನೇಹಿ ಟ್ರಸ್ಟ್ ಏನು ಇದರ ಅಧ್ಯಕ್ಷರಿದ್ದಾರೆ ನಮ್ಮ ನಟರಾಜ್ ಸರ್. ಅವರು ಈ ವಾರ್ಷಿಕೋತ್ಸವನ ನಮ್ಮ ಸೈನಿಕರ ಕಡೆಯಿಂದನೇ ನಾವು ಶುರು ಮಾಡಬೇಕು. ಜೊತೆಗೆ ಇದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಕರ್ನಾಟಕದ ಜನತೆ ಏನಿದಾರೋ ನಮ್ಮ ಕರ್ನಾಟಕನ ಉಳಿಸ್ಬೇಕು ಅಂತ ಹೇಳಿ ನಮ್ಮ ಪರಿಸರನ ಉಳಿಸ್ಬೇಕು. ಅದಕ್ಕೆ ತುಂಬಾ ಅರ್ಥಪೂರ್ಣವಾದ ಈ ಕಾರ್ಯಕ್ರಮನ ಮಾಡಿದ್ರು. ಅದರಲ್ಲೂ ನಮ್ಮ ಎಲ್ಲ ಸೈನಿಕರಿಗೆ ಕರೆದು ಈ ವೇದಿಕೆಯಲ್ಲಿ ನಮಗೆ ಆ ಗೌರವನ ಕೊಟ್ಟಿರೋದಕ್ಕೆ ಇಡೀ ನಮ್ಮ ಪರಿಸರ ಸ್ನೇಹಿ ಟ್ರಸ್ಟ್ನ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ಇದರ ಅಧ್ಯಕ್ಷರಾದಂಥ ನಟರಾಜ್ ಸರ್ಗೂ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಜೊತೆಗೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಮಾತು ಹೇಳ್ಬೇಕು ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಂದು ಮನುಷ್ಯನಾಗಿ ನಾವು ಹುಟ್ಟಿದ ಮೇಲೆ ನಾವು ಹಲವಾರು ರೀತಿ ಪರಿಸರದಿಂದ ನಾವು ಹಲವಾರು ನಾವು ಉಪಯೋಗನ ಪಡ್ಕೊತೀವಿ. ನಮಗೂ ಒಂದು ಕರ್ತವ್ಯ ಅಂತ ಇದೆ. ನಾವು ಗಿಡಗಳನ್ನ ನೆಡಬೇಕು, ನಮ್ಮ ಪರಿಸರನ ಕಾಪಾಡಬೇಕು. ಜೊತೆಗೆ ಪ್ರತಿಯೊಂದು ಗಿಡಗಳು ನಾವು ಒಂದು ಗಿಡ 16,000 ಜನ ಮಕ್ಕಳ ಜೀವನ ಕಾಪಾಡ್ತಕ್ಕಂಥ ಕೆಲಸ ಮಾಡುತ್ತೆ. ನಾವು ಮರ ಕಡಿಯೋದನ್ನ ನಿಲ್ಲಿಸಬೇಕು, ಜೊತೆಗೆ ನಮ್ಮ ಪರಿಸರನ ಕಾಪಾಡಬೇಕು ಅಂತ ಈ ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ನನ್ನ ಹೆಸರು ಡಾಕ್ಟರ್ ಹವಲ್ದಾರ್ ಶರಣ, ಕಾರ್ಗಲ್ ವೀರಯೋಧ ಅಂತ ಹೇಳ್ಬಿಟ್ಟು ಸೈನ್ಯದಲ್ಲಿ ನಾನು 16 ವರ್ಷ ಸೇವೆ ಸಲ್ಲಿಸಿ ಬಂದಿರ್ತಕ್ಕಂಥವ್ನು. ನಾನು ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡಿ ನನಗೂ 64 ಪ್ರಶಸ್ತಿಗಳನ್ನ ಪಡೆದಿದ್ದೀನಿ. ಇದರಲ್ಲಿ ಬಂದ್ಬಿಟ್ಟು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಕೆಂಪೇಗೌಡ ಪ್ರಶಸ್ತಿ ಇರ್ಬೋದು, ಸದ್ಭಾವನಾ ಅವಾರ್ಡ್ ಇರ್ಬೋದು, ರಾಷ್ಟ್ರ ರಕ್ಷಕ ಅವಾರ್ಡ್ ಇರ್ಬೋದು, ಪ್ರತಿಯೊಂದು ಅವಾರ್ಡ್ಗಳು ಬಂದಿದೆ. ಆದರೆ ನನಗೆ ಈ ಎಲ್ಲ ಅವಾರ್ಡ್ಗಿನ ಮುಖ್ಯ ಇವತ್ತಿನ ದಿನ ಪರಿಸರ ಸ್ನೇಹಿ ಟ್ರಸ್ಟ್ ಕಡೆಯಿಂದ ನನಗೆ ಒಂದು ಗಿಡ ಕೊಟ್ರಲ್ಲ, ಆ ಗಿಡ ನೋಡಿದಾಗಲೇ ನನ್ಗೆ ಅನ್ನಿಸ್ತು ನನ್ನ ಕರ್ತವ್ಯ ಇನ್ನೂ ತುಂಬಾ ಇದೆ. ನಾನು ಹಲವಾರು ಗಿಡಗಳನ್ನ ನೆಡಬೇಕು. ನಾವು ಪ್ರತಿ ವರ್ಷನೂ ದೇವರಾಯನ ದುರ್ಗ ಮತ್ತೆ ಈ ಕಡೆ ನಮ್ಮ ಬನ್ನೇರುಘಟ್ಟ ಹಲವಾರು ಕಡೆ ಬಂದು ಗಿಡಗಳನ್ನ ನೆಡುವಂತ ಕಾರ್ಯಕ್ರಮ ಮಾಡ್ತೀವಿ. ಆ ಗಿಡಗಳನ್ನ ಉಳಿಸುವಂತ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಇದು ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ನಮ್ಮ ಎಲ್ಲ ಕೆಲಸಗಳನ್ನ ಬಿಟ್ಟು ಫಸ್ಟ್ ನಾವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೀವಿ. ಇದಕ್ಕೆ ನಮ್ಮ ನಟರಾಜ್ ಸರ್ಗೆ ಶುಭಾಶಯಗಳನ್ನ ಹೇಳ್ತೀವಿ. ಇವ್ರನ್ನ ಬೆಳೆಸ್ಬೇಕು. ಯಾಕಂದ್ರೆ ಇಂಥ ಮಕ್ಕಳು ಬೆಳೆಸಿದಾಗಲೇ ನಮ್ಮ ಪರಿಸರನ ಉಳಿಸುವಂತ ಕಾರ್ಯಕ್ರಮ ಆಗುತ್ತೆ. ಯಾಕಂದ್ರೆ ಹಲವಾರು ಜನ ಈಗಿನ ಸ್ಥಿತಿಯಲ್ಲಿ ನೀವು ನೋಡಿರ್ಬೇಕು, ಪಬ್ಬುಗಳಿಗೆ ಬಾರ್ಗಳಿಗೆ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ತನ್ನ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ನಟರಾಜ್ ಸರ್ ಪರಿಸರನ ಕಾಪಾಡುವಂತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇಂಥವ್ರಿಗೆ ನಾವು ಸಪೋರ್ಟ್ ಕೊಡಬೇಕು ಅಂತ ಹೇಳಿ ಸೈನಿಕರಾಗಿ ನಾವು ಬಂದಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.